ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಹೋಗ್ತಾ ಇರುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಯಾಕೆ ಅಂತ ಅಂದರೆ, ನನ್ನ ಎರಡನೇ ಮಗಳ ಹೆಸರಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಅಂತ ದೇವಸ್ಥಾನದಲ್ಲಿ ಹೇಳಿದರು. ಹಾಗಾಗಿ ನಾನು, ನಮ್ಮ ಯಜಮಾನರು, ನಮ್ಮ ಅತ್ತೆ, ನನ್ನ ಮಕ್ಕಳು ಎಲ್ಲರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ವಿ. ನಾವು ಕ್ಲಾಸೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 5:30 ಆಗಿತ್ತು ಹಾಸನ ಬಿಡೋದಕ್ಕೆ. ಆದರೆ ಏನು ಅಂದರೆ ಹಾಲಿಡೇಸಲ್ಲೇ ಹೇಳಿದರು ಇದನ್ನು ಪೂಜೆ ಮಾಡಿಸ್ಬೇಕು ಅಂತ. ನಮ್ಗೆ ಅವಾಗ ಟೈಮ್ ಸಾಕಾಗಿರಲಿಲ್ಲ. ಸುಮಾರು ಮಂಗಳವಾರನೇ ಮಾಡಿಸ್ಬೇಕು ಅಂತ ಹೇಳಿದರು. ಹಾಗಾಗಿ 5:15 ಇಲ್ಲಿ ಹಾಸನ ಬಿಟ್ಟಿದ್ದಕ್ಕೆ ಅಲ್ಲಿ 7:30ಗೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ ನಾವು. ಆದರೆ ಫಸ್ಟು ಹೋದಷ್ಟೇ ನಾವು ವಿಚಾರಿಸಿದ್ದು ಆಶ್ಲೇಷ ಬಲಿ ಪೂಜೆ ಮಾಡಿಸೋದಕ್ಕೆ ಟಿಕೆಟ್ ಎಲ್ಲಿ ಸಿಗುತ್ತೆ, ಎಷ್ಟು ಗಂಟೆಗೆ ದೇವ್ರ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ವಿಚಾರಿಸ್ಕೊಂಡು ಟಿಕೆಟ್ ತೊಗೊಂಡು ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಈ ಪುಣ್ಯಕ್ಷೇತ್ರಗಳಲ್ಲಿ ಏನು ಅಂತ ಅಂದರೆ, ಬರೋವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಊಟ ಪ್ರಸಾದ ರೀತಿಲಿ ಕೊಡ್ತಾರಲ್ಲ, ಅದಂತೂ ತುಂಬ ಖುಷಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಭಕ್ತಾದಿಗಳಿಗೆ ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ದೇವ್ರ ದರ್ಶನ ಮಾಡೋದಕ್ಕೆ. ಪಾಪ ಎಲ್ಲರೂ ಕೂಡ ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡೋ ಅಷ್ಟು ವ್ಯವಸ್ಥೆ ಅವರಲ್ಲಿ ಇರಲ್ಲ. ಅಂಥದ್ರಲ್ಲಿ ಈ ಥರ ಒಂದು ಧರ್ಮಛತ್ರಗಳಲ್ಲಿ ಊಟ ನೀಡೋದು ಎಷ್ಟು ಒಳ್ಳೆಯದು ಅಂತ ಅಂದರೆ, ಅವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಸಿಗುತ್ತೆ. ನಾವು ಕೂಡ ದೇವ್ರ ಪ್ರಸಾದನ ಊಟ ಮಾಡ್ಕೊಂಡ್ವಿ. ಊಟ ಮಾಡಾದ್ಮೇಲೆ ಏನು ಮಾಡಿದ್ವಿ ಅಂತ ಅಂದರೆ, ನಮಗೊಂದು ರೂಮ್ ವ್ಯವಸ್ಥೆ ಬೇಕಾಗಿತ್ತು. ನಮಗೆ ಏನು ಅಂತ ಅಂದರೆ, ನನಗೆ ಈ ಥರ ಹೋದಂಥ ಪ್ಲೇಸ್ಗಳಲ್ಲಿ ಫಸ್ಟು ಮುಂಚೆನೇ ಆನ್ಲೈನ್ ರೂಮ್ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ, ನಾವು ಅಲ್ಲಿಗೆ ಹೋದಾಗ ನಮಗೆ ರೂಮ್ಗಳೇ ಸಿಗಲಿಲ್ಲ ನಿಯರೆಸ್ಟು. ತುಂಬ ಹೊತ್ತು ಅಲ್ಲಿ ಇಲ್ಲಿ ಓಡಾಡಿದ್ವಿ, ಎಲ್ಲೂ ಸಿಗಲಿಲ್ಲ. ನಮ್ಮ ಯಜಮಾನ್ರಿಗೆ ರೂಮ್ ಯೋಚನೆ ಆದರೆ, ನಮ್ಮ ಮಕ್ಕಳಿಗೆ ಆಟ ಸಾಮಾನುಗಳು ತೊಗೋಬೇಕು ಅನ್ನೋಂಥದ್ದು. ಮಕ್ಕಳಂದರೆ ಅದೇ ಆಸೆ ಅಲ್ವಾ. ಸೊ ಅವರು ಕೂಡ ಅದು ಇದು ಏನೇನೋ ಪರ್ಚೇಸ್ ಮಾಡಿಕೊಂಡ್ರು. ಆಟ ಸಾಮಾನುಗಳನ್ನ ಎಲ್ಲ ಅಂಗಡಿಗಳನ್ನ ಸುತ್ತಾಡ್ಕೊಂಡು ಬಂದರು, ಏನು ತೊಗೊಳ್ಳೋದು ಅಂತ. ಅವ್ರ ಜೊತೆ ನಾನು ಕೂಡ ಓಡಾಡಿದೆ. ನನಗೂ ಕೂಡ ಮಕ್ಳುಗಳಿಗೆ ಕೊಡಿಸೋದು ಅಂದರೆ ತುಂಬ ಇಷ್ಟ. ಅದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿದ್ರು. ಆಮೇಲೆ ಐಸ್ ಕ್ರೀಮು, ಕಾರ್ನ್ಸ್ ಇವೆಲ್ಲ ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ರೂಮ್ಸ್ಗಳು ಸಿಗುತ್ತಾ ಅಂತ. ಅಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ರೂಮ್ಸ್ಗಳು ಸಿಗುತ್ತೆ ಬನ್ನಿ ಅಂತ ಕರ್ಕೊಂಡೋದ್ರು. ಬಟ್ ಅವ್ರು ತೋರಿಸಿದ ರೂಮ್ ನಮ್ಗೆ ಇಷ್ಟ ಆಗಲಿಲ್ಲ. ಆದರೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿದ್ವಿ, ಯಾರು ಬರ್ತಾರಾ, ಇಲ್ಲ ಅಲ್ಲೆಲ್ಲರ ರೂಮ್ ಸಿಗುತ್ತಾ ಅಂತ ನೋಡಿದ್ವಿ ಕೂಡ. ಅದಾದಮೇಲೆ ಏನು ಮಾಡಿದ್ರು, ಯಾರೋ ಒಬ್ಬರು ಬಂದರು, ಒಂದು ರೂಮ್ಸ್ಗಳು ಸಿಗುತ್ತೆ ಅಂಥೇಳಿ ನಮ್ಮನ್ನ ಕರ್ಕೊಂಡೋದ್ರು ಕೂಡ. ನಮಗೇನಾಯಿತು ಅಂದರೆ, ದೇವಸ್ಥಾನದಿಂದ ಸ್ವಲ್ಪ ದೂರ ಇತ್ತು ಆ ರೂಮು. ಸ್ವಲ್ಪ ಭಯ ಕೂಡ ಆಯಿತು, ಆ ಕತ್ಲಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರಪ್ಪ ಅಂತ. ಆದರೂ ಕೂಡ ರೂಮ್ ಪರವಾಗಿರಲಿಲ್ಲ, ಒಂದು ಮಟ್ಟಿಗೆ ಸ್ಟೇ ಆಗೋ ಥರ ಇತ್ತು. ಆಮೇಲೆ ಬೆಳಗಿನ ಜಾವ ಬೇಗ ಒಂದು 4 ಗಂಟೆಗೆ ಎದ್ದು ನಾವೆಲ್ಲ, ಯಾಕೆಂದರೆ ಬೆಳಗ್ಗೆ ಬೇಗ ಪೂಜೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ 6 ಗಂಟೆಗೆಲ್ಲ ನಾವು ದೇವಸ್ಥಾನ ರೀಚ್ ಆದ್ವಿ. ಮಕ್ಕಳು ಕೂಡ ಪಾಪ ನಮ್ಮ ಜೊತೆನೇ ಬೇಗ ಎದ್ದು ರೆಡಿ ಆದರು ದೇವ್ರ ದರ್ಶನಕ್ಕೆ. ನಾವು ಆಶ್ಲೇಷ ಬಲಿ ಪೂಜೆ ಮಾಡಿಸೋದಕ್ಕೂ ಮುಂಚೆ ಸಂಕಲ್ಪ ಅಂತ ಮಾಡ್ಕೋಬೇಕಾಗುತ್ತೆ. ಆ ಸಂಕಲ್ಪಕ್ಕೆ ಕೂಡ ಅಷ್ಟೇ ಜನ ಕ್ಯೂ ಕೂತಿರ್ತಾರೆ. ಇಲ್ಲಿ ನೋಡಿ, ಈ ಥರ ಪೂಜೆ ಮಾಡಿಕೊಡ್ತಾರೆ ಸಂಕಲ್ಪ. ಇದಾದಮೇಲೆ ನಾಗ ಪ್ರತಿಷ್ಠಾ ಮಂಟಪ ಅಂತ ಒಂದು ಜಾಗ ಇದೆ. ಆ ಜಾಗಕ್ಕೆ ಹೋಗಿ ಕ್ಯೂ ನಿಂತ್ಕೋಬೇಕು. ಯಾಕೆಂದರೆ ಈ ಆಶ್ಲೇಷ ಬಲಿ ಪೂಜೆಯನ್ನು ಮಾಡುವಂಥದ್ದು ಅದೇ ಜಾಗದಲ್ಲಿ. ತುಂಬ ಜನ ಇದ್ದರು, ಯಾಕೆಂದರೆ ಇದೇ ಥರ ಆಶ್ಲೇಷ ಬಲಿ ಪೂಜೆ ಮಾಡುವಂಥ ಭಕ್ತಾದಿಗಳು ತುಂಬ ಜನ ಇದ್ದರು. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಬ್ಯಾಚ್ಗೆ ಹೋಗಿದ್ದೆ, ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನೆಕ್ಸ್ಟ್ ಬ್ಯಾಚ್ಗಳಂತೂ ತುಂಬಾ ಕ್ಯೂ ಇತ್ತು, ರಶ್ ಇತ್ತು. ನೋಡಿ, ಈ ರೀತಿ ಈ ಜಾಗದಲ್ಲಿ ತುಂಬ ಜನ ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೋತಾರೆ ಈ ಆಶ್ಲೇಷ ಬಲಿ ಪೂಜೆ ಮಾಡಿಸೋದಕ್ಕೆ. ನಾವು ಕೂಡ ಎಲ್ಲ ಹೋಗಿ ಕೂತ್ಕೊಂಡ್ವಿ. ಹಿಂಗೆ ಕೂತ್ಕೊಂಡಾದ್ಮೇಲೆ ಒಂದು ಭಾಗದಲ್ಲಿ ದೇವ್ರ ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಪಾಪ ಬೆಳಗ್ಗೆ ಬೇಗ ಇದ್ದಿದ್ದಕ್ಕೆ ಕುತ್ತಿ ಜಾಗದಲ್ಲೇ ನಿದ್ದೆ ಮಾಡ್ತಾಯಿದ್ರು. ಈ ಥರ ಎಲ್ಲರನ್ನೂ ಕೂರಿಸ್ಕೊಂಡ್ಮೇಲೆ ಒಂದು ಜಾಗದಲ್ಲಿ ಕೂತ್ಕೊಂಡು ಆ ಪೂಜೆಯನ್ನು ಮಾಡ್ತಾಯಿರ್ತಾರೆ. ಎಲ್ಲರಿಗೂ ಅದು ಕಾಣಿಸಲ್ಲ ಅನ್ನೋ ಇಂಟೆನ್ಷನ್ಗೆ ಪ್ರತಿಯೊಂದು ಕಡೆಗೂ ಕೂಡ ಟಿ ವಿಗಳನ್ನ ಫಿಕ್ಸ್ ಮಾಡಿದರು. ಆ ಟಿ ವಿಗಳಲ್ಲಿ ಡಿಸ್ಪ್ಲೇಗಳಲ್ಲಿ ಪ್ಲೇ ಆಗೋ ಥರ ಅವ್ರು ಪೂಜೆ ಮಾಡ್ತಾ ಇರೋಂಥದ್ದು. ಎಲ್ಲರೂ ಕೂಡ ಇಲ್ಲಿ ನೋಡಿ, ಈ ಥರ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿರುವಂಥ ಜಾಗ. ಮೂಲ ದೇವರ ವಿಗ್ರಹ ಅಂತಲೇ ಹೇಳ್ಬೋದು. ಬಹಳಷ್ಟು ದೇವಸ್ಥಾನಗಳು, ದೇವಾಲಯಗಳು ಆ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದೊಳಗಡೆ ಬಹಳಷ್ಟು ದೇವರ ವಿಗ್ರಹಗಳನ್ನ ನಾವು ನೋಡ್ಬೋದು. ಆ ಎಲ್ಲ ದೇವರುಗಳ ದರ್ಶನವನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಬೆಳ್ಳಿಯ ರಥ ಇರ್ಬೋದು ಮತ್ತು ಮರದ ರಥಗಳು ಕೂಡ ಅಲ್ಲಿ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ದೇವರ ದರ್ಶನ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಯಾವುದೇ ರೀತಿಯಾದ ನುಗ್ಗಲು ಇಲ್ಲ ಇಲ್ಲಿ ನಾನು ನೋಡಿದಾಗೆ. ಅದಾದಮೇಲೆ ನಾವು ಅದ್ರ ಪಕ್ಕದಲ್ಲೇ ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇನ್ನೊಂದು ಏನಂದರೆ ಸರ್ಪ ಸಂಸ್ಕಾರ ಯೋಗ ಶಾಲೆ ಅನ್ನುವಂಥದ್ದು. ಹಾಗೆ ಅಲ್ಲೇ ಒಂದು ಉದ್ಯಾನವನವನ್ನು ಕೂಡ ನೋಡಿದ್ವಿ. ಇಲ್ಲಿ ನೋಡಿ, ಸೇತುವೆಯಿಂದ ಪಾಸ್ ಆಗುವಂಥದ್ದು. ಅದ್ರ ಕೆಳಗಡೆ ಏನಿದೆ ಅಂತ ಕೆಳಗಡೆ ತೋರಿಸ್ತೀನಿ ಬನ್ನಿ.
ಈ ಕುಕ್ಕೆ ಸುಬ್ರಹ್ಮಣ್ಯ ದೇವ್ರ ದರ್ಶನ ಮಾಡಿದ್ದು ನಮ್ಮ ಮಕ್ಳಿಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಅಲ್ಲಿ ಏನೋ ಒಂಥರ ವಾತಾವರಣ ಮಲೆನಾಡು ಸೈಡ್ ಆಗಿರೋದ್ರಿಂದ ತುಂಬ ಕೂಲಾಗಿ ಚೆನ್ನಾಗಿತ್ತು ಕೂಡ. ಅಂಥ ಬಿಸಿಲಿರಲಿಲ್ಲ ನಾವು ಹೋಗಿದ್ದರಿಂದ. ಆ ಕಡೆ ಸೈಡೆಲ್ಲ ಆಲ್ಮೋಸ್ಟ್ ತುಂಬ ಸೆಕೆ ಇರುತ್ತೆ ಅಂತ ಹೇಳ್ತಾರೆ. ನಮಗೇನು ಆ ಥರ ಅನ್ನಿಸ್ಲಿಲ್ಲ. ಮತ್ತು ನಾವು ಹೋಗಿದ್ದು ಟೈಮ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಕೂಲಾಗಿತ್ತು, ಮಳೆ ಬರ್ತಾಯಿತ್ತು, ಅಂಥ ಸೆಕೆ ಏನು ನಮ್ಗೆ ಅನ್ನಿಸ್ಲಿಲ್ಲ. ಇಲ್ಲಿ ನೋಡಿ ಕೆಳಗಡೆ ಒಂದು ಸಣ್ಣದಾಗಿ ನೀರು ಹರಿತಾ ಇದೆ. ಆ ನೀರು ಹರಿತಾ ಇರೋಂಥ ಜಾಗದಲ್ಲಿ ಜನಗಳು ತಮಗಿರೋಂಥ ಆಸೆಗಳನ್ನು ಈಡೇರಲಿ ಅಂಥೇಳಿ ಆ ಒಂದು ಸಣ್ಣ ಸಣ್ಣ ಕಲ್ಲುಗಳನ್ನ ಸ್ಟೆಪ್ ಬೈ ಸ್ಟೆಪ್ಸ್ ಜೋಡಿಸೋವಂಥದ್ದು, ಮನೆಗಳ ಕಟ್ಟಬೇಕು ಅನ್ನೋ ಆಸೆ ಇರೋರು ಇಡ್ತಾಯಿದ್ರು. ನಮ್ಮ ಮಕ್ಕಳು ಕೂಡ ಇಟ್ಟರು. ಆಮೇಲೆ ಇಲ್ಲಿ ಒಂದು ಉದ್ಯಾನವನ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆದರೆ ಅದನ್ನು ವೀಡಿಯೋ ಮಾಡೋಕ್ಕೆ ನಂಗೆ ಟೈಮ್ ತುಂಬ ಸಾಕಾಗಲಿಲ್ಲ. ನಾವು ಮುಂಚೆ ಒಂದು ಸರಿ ನೋಡಿದ್ವಿ ಕೂಡ. ಅದಾದಮೇಲೆ ಬೆಳಗ್ಗೆಯಿಂದ ಏನೂ ತಿಂಡಿ ತಿಂದಿರಲಿಲ್ಲ ಅಂಥೇಳಿ ತಿಂಡಿಗೆ ಹೋದ್ವಿ. ತಿಂಡೀಲಿ ಉಪ್ಪಿಟ್ಟು ಕೊಡ್ತಾಯಿದ್ರು, ನಾವೆಲ್ಲ ತಿಂದ್ವಿ. ಬಟ್ ಆದರೆ ಮಕ್ಳುಗಳಿಗೆ ನಿಮಗೆ ತಿಳಿದಾಗೆ ಮಕ್ಳುಗಳು ಆಲ್ಮೋಸ್ಟು ಉಪ್ಪಿಟ್ಟು ತಿನ್ನಲ್ಲ. ಹಾಗಾಗಿ ನಮ್ಮ ಮಕ್ಳುಗಳಿಗೆ ಅಲ್ಲೇ ನಿಯರೆಸ್ಟ್ ಇದ್ದಂಥ ಹೋಟೆಲ್ ಕರ್ಕೊಬಂದು ತಿಂಡಿ ತಿಂದ್ವಿ. ನಾವು ಕೂಡ ತಿಂದ್ವಿ ಸ್ವಲ್ಪ. ಅದಾದಮೇಲೆ ಹಾಸನಕ್ಕೆ ವಾಪಸ್ ಹೊರಟ್ವಿ. ಅಲ್ಲಿ ಉದ್ದಕ್ಕೂ ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ಆದರೆ ಈ ಕಡೆಯಿಂದ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಮತ್ತು ನಾನು ಆ ಕಡೆಯಿಂದ ಮಾಡೋದಕ್ಕೆ ಸಂಜೆ ಕೂಡ ಹೋಗಿತ್ತು, ಕಾಣಿಸ್ತಿರ್ಲಿಲ್ಲ. ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ಅಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಸೇತುವೆ ಮೇಲೆ ನಿಂತ್ಕೊಂಡು ಆ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ನೋಡಿ ಹೇಗೆಲ್ಲ ಇದೆ, ಕ್ಲೌಡ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೀವು ಹೋದಾಗ ಆ ಪ್ಲೇಸಸ್ಗಳನ್ನೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ಆನ್ ದ ವೇ ಬರ್ತಾ ಒಂದು ಚೌಡೇಶ್ವರಿ ದೇವಸ್ಥಾನದ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಹೊತ್ತು ಆ ದೇವ್ರ ದರ್ಶನವನ್ನು ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ಆ ದೇವ್ರ ದರ್ಶನ ಕೂಡ ಆಯಿತು. ಆದರೆ ಅದ್ರ ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ. ಆ ನದಿಯನ್ನು ನೋಡಿದ ತಕ್ಷಣ ನಮ್ಮ ಗುಂಡು ಮೊದಲು ಓಡ್ಬಿಟ್ಲು, ಹೋಗೋಣ ಅಂದ್ಕೊಂಡು. ನಿಮ್ಗೆ ಗೊತ್ತಿರಾಗೆ ಮಕ್ಳುಗಳಿಗೆ ನೀವು ಎಷ್ಟೇ ಪ್ಲೇಸ್ಗಳು ತೋರಿಸಿದ್ರು ನೀರು ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಖುಷಿ, ಅದ್ರ ಹತ್ರ ಹೋಗಬೇಕು ಅಂತ. ಸೊ ನಾವು ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿದೆ ನೀರು, ಅಲ್ಲಿ ವಾತಾವರಣ ಎಷ್ಟು ಕೂಲಾಗಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೇ ಸ್ವಲ್ಪ ಹೊತ್ತು ಇರೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟ್ಬಿಟ್ವಿ. ಆದರೆ ಮಕ್ಳುಗಳಿಗೆ ಆ ನೀರಲ್ಲಿ ಆಟ ಆಡಬೇಕು, ಅವ್ರಿಗೆ ಸ್ವಿಮ್ಮಿಂಗ್ ಸ್ವಲ್ಪ ಗೊತ್ತಿರೋದ್ರಿಂದ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಹೇಳಿದ್ರು. ಆದರೆ ನಾವು ಬಿಡಲಿಲ್ಲ, ಯಾಕಂದರೆ ಈಗ ತಾನೇ ಪೂಜೆ ಮುಗಿಸ್ಕೊಂಡ್ಬಂದಿರೋದ್ರಿಂದ ಸ್ನಾನ ಮಾಡೋದು ಬೇಡ ಅಂತ ಹೇಳಿ. ಅದಾದಮೇಲೆ ಏನೋ ಅದು ಇದು ತಿನ್ಕೊಂಡ್ವಿ, ಹೊರಟ್ವಿ ಹಾಸನಕ್ಕೆ. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.